ನಮಸ್ಕಾರ ವೀಕ್ಷಕರೇ, ಇವತ್ತು ತುಂಬಾನೇ ಬೇಗ ಆಗುವಂತ ಎಗ್ ಪಾಕೆಟ್ ರೆಸಿಪಿ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದು 100 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ, ಒಂದು 50 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಂದು ಚಿಟಕಿ ಸೋಡಾ ಹಾಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀರು ಹಾಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಅದು ಸ್ಮೂತಾಗಿ ಚೆನ್ನಾಗಿ ಬರಬೇಕು ಹಿಟ್ಟು, ಆ ರೀತಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಿಟ್ಟನ್ನ ಸಾಫ್ಟ್ ಅಂಡ್ ಸ್ಮೂತಾಗಿ ಬರಬೇಕು. ನಾವು ಎಣ್ಣೆಗೆ ಹಾಕೋದ ತಕ್ಷಣ ಬರ್ರಂದಂಗೆ ಊದ್ಕೊಬಿಡ್ಬೇಕು ಪೂರಿ ಥರ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಳ್ಳೋಣ. ಆವಾಗ ಒಂದ್ಸಲ ನೀಟಾಗಿ ನಾದ್ಕೊಳ್ಳೋಣ ಹಿಟ್ಟನ್ನ, ಅವಾಗ ಇನ್ನೂ ಸ್ಮೂತಾಗಿ ಬರುತ್ತೆ. ಹಿಟ್ಟಿನ ಮೇಲೆ ಒಂದು ಬಟ್ಲು ಮುಚ್ಚಿ ಸೈಡಿಗೆ ಎತ್ತಿಕ್ ಬಿಡೋಣ. ಎಗ್ ಪಾಕೆಟ್ ಒಳಗೆ ಹಾಕೋದಿಕ್ಕೆ ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿನ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹಚ್ಕೊಳ್ಳಿ. ನಾನು ತಗೊಂಡಿರೋದು ಮೀಡಿಯಂ ಸೈಜ್ ಈರುಳ್ಳಿ. ದಪ್ಪ ಈರುಳ್ಳಿ ಆದರೆ ಒಂದು ಅರ್ಧ ಹಾಕೊಂಡು ಸಾಕಾಗುತ್ತೆ. ಇಲ್ಲಿ ಸಣ್ಣ ಸಣ್ಣ ಟೊಮೊಟೊನ 2 ತಗೊಂಡಿದ್ದೀನಿ. 2 ಅಷ್ಟೇ, ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ನೀವು ಹಚ್ಕೋಬೇಕಾಗುತ್ತೆ. ಈ ಸ್ಟಫಿಂಗಿಗೆ ಮೇನ್ ಆಗಿ ಒಂದು ಟೊಮೊಟೊ, ಒಂದು ಈರುಳ್ಳಿ ಇದ್ರೆ ಸಾಕು, ಆರಾಮಾಗಿ ಮಾಡ್ಬೋದು. ಇಲ್ಲಿ ಒಂದು ಕಡೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಆಯಿಲ್ ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಬ್ರೌನ್ ಆದ್ಮೇಲೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀವಲ್ಲ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ಥರ. ಈ ಎಗ್ ಪಾಕೆಟ್ ಸ್ಟಫಿಂಗು ಅಷ್ಟೇ ಬೇಗನೆ ಆಗೋಗುತ್ತೆ. ಅದೇ ಒಂದು 5 ನಿಮಿಷ ತಗೊಳುತ್ತೆ ಅಷ್ಟೇ. ಇವಾಗ 2 ಸಣ್ಣ ಟೊಮೊಟೊ ಹಚ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಟೊಮೊಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕೋಬಿಡಿ. ಯಾಕಂದರೆ ಟೊಮೊಟೊದಲ್ಲಿ ನೀರು ಇಳ್ಕೊಳ್ಳುತ್ತೆ. ಟೊಮೊಟೊನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಪೈಸಸ್ ಹಾಕ್ಬೇಕಾದ್ರೆ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಥರ ಪುಡಿ ಇದೆಯೋ ಅದು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನಾನು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರ್ ಪೌಡರು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 1 ಚುಟುಕಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಕಲಿಸ್ಕೊಂಡ್ರೆ ಆಯಿತು. ಅಲ್ಲಿಗೆ ಸ್ಟಫಿಂಗ್ ರೆಡಿ ಆಯಿತು ಅಂತ. ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು, ಅದಕ್ಕೆ ಹಾಕಿದ್ದೀನಿ ಅಷ್ಟೇ. ಇವಾಗ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಹಿಟ್ಟನ್ನ ಹರ್ಕೊಳ್ಳೋಣ ಬನ್ನಿ. ನಾವು ಚಪಾತಿ ಹಿಟ್ಟಿಗೆ ಹರ್ಕೋತೀವಲ್ಲ ಅದಕ್ಕೂ ಅಗಲ, ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ನಾವು ಹರ್ಕೋಬೇಕಾಗುತ್ತೆ. ನಾನು ಹರ್ಕೊಳ್ಳೋದು ನೋಡಿ ನಿಮಗೆ ಒಂದು ಅಂದಾಜು ಸಿಗ್ಬೋದು. ಒಂದು ಕಣ್ಣಿನ ಅಳತೆಗೆ ನೋಡ್ಕೊಳ್ಳಿ ಎಷ್ಟು ಅಗಲ ಅಂತ. ಅದರಲ್ಲಿ 3 ಪೀಸ್ ಆಗಬೇಕು ಉದ್ದುದ್ದಕ್ಕೆ, ಆ ಥರ ನಾವು ಹರ್ಕೋಬೇಕಾಗುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಹರ್ಕೋಬೋದು. ಈ ಥರ ಶೇಪೇ ಬರಬೇಕು ಅಂತ ಏನಿಲ್ಲ. ಮಾಮೂಲಿ ಚಪಾತಿಗಿಂತ ಜಾಸ್ತಿ ಅಗಲವಾಗಿ ಹರ್ಕೊಳ್ಳಿ ಅಷ್ಟೇ. ನೋಡಿ, ನಾನು ಇಷ್ಟು ಅಗಲನ ಹರ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಆಗುತ್ತೋ ನೀವು ಅಷ್ಟು ಅಗಲನ ಹರ್ಕೋಬಹುದು. ಇದೇ ಥರನೇ ಇನ್ನೂ ಇಟ್ಟಿದೆಯಲ್ಲ ಅದನ್ನು ಹಾಗೆ ಹರ್ಕೊಂಡ್ಬಿಡೋಣ. ಎಷ್ಟು ಉಂಡೆಗಳಾಗ್ತಾವೋ ಅಷ್ಟು ಚಪಾತಿನ ನೀವು ಹರ್ಕೊಳ್ಳಿ. ನನಗೆ ಇಲ್ಲಿ 3 ಉಂಡೆಗಳಾಗಿದ್ವು. 3 ಉಂಡೆನೂ ಸಹ ಈ ಥರ ನಾನು ಹರ್ಕೊಂಡಿದ್ದೀನಿ. ಇವಾಗ ಪಾಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಇಲ್ಲಿ 2 ಮೊಟ್ಟೆ ತಗೊಂಡಿದ್ದೀನಿ. 2 ಮೊಟ್ಟೆಯಲ್ಲಿ 4 ಭಾಗ ಉದ್ದುದ್ದನೆಗೆ ಕಟ್ ಮಾಡ್ಕೊತಾ ಇದ್ದೀನಿ. 2 ಮೊಟ್ಟೆನಲ್ಲಿ 8 ಪೀಸ್ ಆಗುತ್ತೆ, ಅಂದರೆ 8 ಪಾಕೆಟ್ ಮಾಡ್ಬೋದು ನಾವು. ಇವಾಗ ಈ ಮೊಟ್ಟೆನ ಸೈಡಲ್ಲಿ ಇಟ್ಕೊಂಡು ಚಪಾತಿ ಹರ್ಕೊಂಡಿದ್ವಲ್ಲ ನಾವು ಅದನ್ನ ಒಂದು ಅಗಲವಾಗಿರೋ ತಟ್ಟೆಗೆ ಹಾಕೊಳ್ಳೋಣ. ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ ಒಂದು ಅಂದಾಜಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಬೆರಳಷ್ಟು ಉದ್ದನ ಅದು ಜಾಗ ಬಿಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. 3 ಲೇಯರ್ ಮಾಡ್ಕೊತಾ ಇದ್ದೀನಿ ನಾನು ಅದೇ ರೀತಿ. ಇದರಲ್ಲಿ ಶೇಪು ಗೀಪು ಏನಿಲ್ಲ, ನೀವು ಮಾಡಿದ್ದೇ ಶೇಪು. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ನಾವು ಸ್ಟಫಿಂಗ್ ಮಾಡಿದ್ವಲ್ಲ 1 ಸ್ಪೂನ್ ಹಾಕ್ಬಿಟ್ಟು ಒಂದು 1/4 ಭಾಗ ಮೊಟ್ಟೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಹಾಕ್ಕೋಬೇಕಾಗುತ್ತೆ. ನಾನು ಇಟ್ಕೊಂಡಿದ್ದೀನಲ್ಲ ಅದೇ ಥರ ಇಟ್ಕೊಳ್ಳಿ. ನೀಟಾಗಿ ಸುತ್ಕೊಂಡು ಹೋಗಿ ಲಾಸ್ಟ್ವರೆಗೂ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ, ಒಂಥರ ಅಮ್ಕಿ ಸಾಕು. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ. ಹಿಟ್ಟು ತೆಳ್ಳಗೆ ಇರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಕಲಸಿರೋ ಹಿಟ್ಟು ಏನಾದರೂ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬಿಟ್ಕೊಬಿಡುತ್ತೆ ಎಣ್ಣೆಯಲ್ಲಿ.
ನಾನು ಕಲ್ಸ್ಕೊಂಡಿರೋದು ಸ್ಮೂತ್ ಆಗಿ ಇತ್ತು. ಇದೇ ತರನ ನಂಗೆ 3 ಹಾಳೆ ಆಗಿದ್ವಲ್ಲ, 3 ಮಾಡ್ಕೊಂಡಿದ್ದೀನಿ. ಅದೇ ತರ ನನಗೆ 9 ಪ್ಯಾಕೆಟ್ಸ್ ಆಗಿದ್ದಾವೆ. ಒಂದು ಎಕ್ಸ್ಟ್ರಾ ನಾನು ಹಾಗೆ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗೊಜ್ಜಾಕೊಂಡು ಅಷ್ಟೇ. ಇವಾಗ ಎಣ್ಣೆ ಕಾದಿದೆ, ಒಂದೊಂದನ್ನ ಹಾಕಿ ನೀಟಾಗಿ ರೋಸ್ಟ್ ಮಾಡೋಣ. ಬೇಗ ಬೆಂದೋಗುತ್ತೆ. ಇದು ಪೂರಿ ತರ ಆರಾಮಾಗಿ ಒಂದು 5 ಸೆಕೆಂಡ್ 10 ಸೆಕೆಂಡಲ್ಲೇ ಇದು ರೋಸ್ಟ್ ಆಗ್ಬಿಡುತ್ತೆ. ಬೇಗನೆ ತೆಗಿಬಹುದು. 2 ಕಡೆನೂ ಬ್ರೌನ್ ಕಲರ್ ಬರಬೇಕು, ಹಾಗೆ ನೀವು ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಬೇಕಾದ್ರೆ 2 ಸಹನೂ ಹಾಕೋಬಹುದು. ಜಾಗ ಇದ್ರೆ 3 4 ಇರ್ಬೋದು. ನಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ 2 ಹಾಕೋತಾ ಇದ್ದೀನಿ. ಇವಾಗ ನಿಮಗೆ 2 ತೇಲಿಸ್ಕೊಳಕ್ ಬರಲ್ಲ ಒಂದೇ ಸಲ ಅಂದ್ರೆ ಒಂದೊಂದೇ ಹಾಕೊಂಡು ತೇಲಿಸ್ಕೋಬಹುದು. ಇವಾಗ ಇನ್ನ ಮಿಕ್ಕಿರೋ ಪ್ಯಾಕೆಟ್ಗಳನ್ನೆಲ್ಲ ಹಾಕಿ ತೇಲಿಸ್ಕೊಬಿಡೋಣ. ನಿಜವಾಗ್ಲೂ ವೀಕ್ಷಕರೇ ತುಂಬಾ ರುಚಿಯಾಗಿ ಬರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನನಗಂತೂ ತುಂಬಾ ಇಷ್ಟ ಆಯ್ತು. ಇವಾಗ ಬೇರೆ ಸಮ್ಮರ್ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲೇ ಇರ್ತಾರೆ. 20 ಮಿನಿಟ್ ಫ್ರೀ ಮಾಡ್ಕೊಂಡು ಈ ತರ ರೆಸಿಪಿ ಮಾಡ್ಕೊಡಿ, ಅವರು ಖುಷಿ ಪಡ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.